ನಮಸ್ತೆ ಆತ್ಮೀಯರೇ, ಜ್ಞಾನಗುರು ಸುಬೋಧಿನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇಂದಿನ ವಿಷಯ, ಸಮಸ್ಯೆಗಳಿಗಿಂತ ಪರಿಹಾರ 3 ಪಟ್ಟಿರಬೇಕು. ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಕೆಲವರಿಗೆ ಸಮಸ್ಯೆಗಳಿಂದ ತಾತ್ಕಾಲಿಕವಾಗಿ ಹೊರಗೆ ಬಂದಿರುತ್ತೆ, ಅಂದರೆ ಪರಿಹಾರಗಳು ಸಿಕ್ಕಿರ್ತಾರೆ. ಅದಾದ ನಂತರ ಮತ್ತೆ ತಿರ್ಗಾ ಅದೇ ಸಮಸ್ಯೆಯಲ್ಲೇ ಇರ್ತಾರೆ. ಕಾರಣ ಏನು, ಅದನ್ನು ಪರಿಹರಿಸ್ಕೊಳ್ಳೋದು ಹೇಗೆ, ಕೆಲವೊಂದು ವಿಷಯಗಳನ್ನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ತೀನಿ. ಸಾಕಷ್ಟು ಜನ ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಕಳಿಸಿದ್ದೀರಾ, ಗುರುಗಳೇ ನೀವು ಸಂಕ್ಷಿಪ್ತವಾಗಿ ವಿವರವಾಗಿ ಹೇಳ್ತೀರಾ, ಆದರೆ ಪರಿಹಾರಗಳನ್ನು ಕೊಡೋದಿಲ್ಲ, ದಯವಿಟ್ಟು ಪರಿಹಾರಗಳನ್ನು ಕೊಡಿ ಅಂತ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಾಧ್ಯವೇ ಇಲ್ಲ ಪರಿಹಾರಗಳನ್ನು ಕೊಡೋದಕ್ಕೆ. ಕಾರಣ ಏನು ಅಂದರೆ, ಈಗ ನಿಮ್ಮದು ಏನೋ ಒಂದು ರೀತಿ ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗೆ ಆರ್ಥಿಕ ಸಮಸ್ಯೆ ಅಂತ ತಿಳ್ಕೊಳ್ಳಿ. ಆ ಸಮಸ್ಯೆಗೆ ನಾನು ಪರಿಹಾರ ಕೊಟ್ಟರೆ ಏನು ಮಾಡ್ತಾರೆ, ವಿಡಿಯೋ ನೋಡುವಂಥ ಸಾವಿರಾರು ಜನ, ಕೆಲವೊಂದು ಸಲ ಲಕ್ಷಾಂತರ ಜನ ನೋಡ್ತಾರೆ. ನೋಡಬೇಕಾದ್ರೆ ಅವರು ಎಲ್ಲರೂ ಕೂಡ ಅದನ್ನು ಫಾಲೋ ಮಾಡ್ತಾರೆ. ನಿನ್ನ ಸಮಸ್ಯೆಗೆ ನಾನು ಹೇಳಿರೋ ಪರಿಹಾರಗಳು ಎಲ್ರಿಗೂ ಅನ್ವಯವಾಗೋದಿಲ್ಲ. ಪಾಪ ಅದನ್ನು ಮಾಡಿ ಬೇರೆ ಬೇರೆ ರೀತಿ ಕಷ್ಟಗಳನ್ನು ಅನುಭವಿಸ್ತಾರೆ. ಆದ್ದರಿಂದ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಪರಿಹಾರಗಳನ್ನು ಕೊಡೋದಿಲ್ಲ, ಆದರೆ ನಿಮಗೆ ಸೂತ್ರಗಳನ್ನು ಹೇಳ್ಕೊಡ್ತೀನಿ. ಈಗ ಗಣಿತದಲ್ಲಿ ಕೂಡೋದು, ಕಳೆಯೋದು, ಗುಣಿಸೋದು, ಬಾಗಿಸೋದು, ಸೊ ಇದೆಲ್ಲವೂ ಕಲಿತ್ರೆ ನಮಗೆ ಗಣಿತ ಬಂತು ಅಂತ. ಅದೇ ರೀತಿ ಜೀವನದಲ್ಲೂ ಕೂಡ ಕೆಲವೊಂದು ಬೇಸಿಕ್ ನಾಲೆಡ್ಜ್ ಅಂತಾರೆ, ಅದನ್ನು ನಾನು ಅನ್ಲಿಮಿಟಲ್ಲಿ ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಆದರೆ ನಿಜವಾಗ್ಲೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ. ನಿಮ್ಮ ಹಿನ್ನೆಲೆ ಪೂರ್ವಾಪರಗಳನ್ನು ತಿಳ್ಕೊಂಡ ನಂತರ ಅದಕ್ಕೆ ಪರಿಹಾರ ಕೊಡ್ಬೋದೇ ಹೊರತು ಸೋಷಿಯಲ್ ಮೀಡಿಯಾದಲ್ಲಿ ಪರಿಹಾರಗಳನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಉದಾಹರಣೆಗೆ ಇಂದಿನ ವಿಷಯದ ಬಗ್ಗೆ ಮಾತಾಡೋಣ. ಸಮಸ್ಯೆಗಿಂತ ಪರಿಹಾರಗಳು 3 ಪಟ್ಟಿರಬೇಕು. ನೋಡಿ, ಇದೊಂದು ಪುಸ್ತಕ. ಈ ಪುಸ್ತಕದಲ್ಲಿ ಇದೊಂದು ಹಾಳೆ. ಈ ಹಾಳೆಗೆ ಏನಾದರೂ ನಾವು ಬೆಂಕಿ ಹಚ್ಚಿದ್ರೆ, ಹತ್ಕೊಂಡ್ಬಿಡ್ತು ಅಂದರೆ ಉಫ್ ಅಂದರೆ ಸಾಕು, ಆರೋಗ್ಬಿಡುತ್ತೆ. ಇಡೀ ಒಂದು ಪುಸ್ತಕಕ್ಕೆ, ಒಂದೇ ಒಂದು ಹಾಳೆಗೆ ಬೆಂಕಿ ಹತ್ಕೊಂಡ್ರೆ ಉಫ್ ಅಂದರೆ ಆರೋಗುತ್ತೆ. ಅದೇ ಇಡೀ ಪುಸ್ತಕಕ್ಕೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಈಗ ನಾನು ಉಫ್ ಅಂದ್ರೂ ಖಂಡಿತವಾಗ್ಲೂ ಆರೋದಿಲ್ಲ, ಯಾಕೆಂದರೆ ಅದು ಬೆಂಕಿ ಹಿಡ್ಕೊಂಡ್ಬಿಟ್ಟಿದೆ, ನಿಧಾನವಾಗಿ ಹರಡ್ತಾ ಇದೆ. ಬೆಂಕಿಯ ಒಂದು ಸತ್ವ ಏನು ಅಂತಂದರೆ, ಬೆಂಕಿ ಉರಿಯೋದಕ್ಕೆ ಸೌದೆ ಬೇಕು, ಅಂದರೆ ಫ್ಯೂಲ್ ಬೇಕು. ಸೊ ಇಡೀ ಪುಸ್ತಕ ಸುಟ್ಟು ಭಸ್ಮ ಆಗೋವರೆಗೂ ಇದು ಉರಿತಾನೆ ಇರುತ್ತೆ. ಈಗ ನಾನು ಉಫ್ ಅಂತ ತೋರಿದ್ರೆ ಖಂಡಿತವಾಗ್ಲೂ ಆರೋಗೋದಿಲ್ಲ. ಅದಕ್ಕೆ ಇದ್ರ ತುಂಬ ನೀರಿರ್ಬೇಕು, ಅವಾಗ ನಾನು ಅದನ್ನು ಒಯ್ದರೆ ಪುಸ್ತಕ ಆರೋಗುತ್ತೆ. ಅದೇ ರೀತಿ ಇಲ್ಲೊಂದು ಟೇಬಲ್ ಇದೆ, 2ಕ್ಕೆ 4 ಅಡಿ ಟೇಬಲ್. ಈ ಟೇಬಲ್ಗೆ ಏನಾದರೂ ಬೆಂಕಿ ಹತ್ಕೊಂಡ್ರೆ ಖಂಡಿತವಾಗ್ಲೂ ಇದರಲ್ಲಿರೋ ನೀರು ಸಾಕಾಗೋದಿಲ್ಲ, ಡ್ರಮ್ ನೀರು ಬೇಕು. ಏನಾದರೂ ಬಿಲ್ಡಿಂಗಿಗೆ ಬೆಂಕಿ ಹತ್ಕೊಂಡ್ರೆ ಫೈರ್ ಇಂಜಿನ್ ಬೇಕು, ಅದು ಒಂದು ರೂಮ್ಗೆ ಹತ್ಕೊಂಡ್ರೆ. ಇಡೀ ಬಿಲ್ಡಿಂಗ್ಗೆ ಹತ್ಕೊಂಡ್ಬಿಟ್ರೆ ಅಂದ್ರೆ 10-15 ಫೈರ್ ಇಂಜಿನ್ ಬೇಕು. ಇದರ ಅರ್ಥ ನೀವು ಚೆನ್ನಾಗಿ ತಿಳ್ಕೊಳ್ಬೇಕು. ಮನುಷ್ಯನಿಗೆ ಸಮಸ್ಯೆಗಿಂತ ಪರಿಹಾರಗಳು ಹೇರಳವಾಗಿರಬೇಕು, ಅಧಿಕವಾಗಿರಬೇಕು. ಯಾವಾಗ ಇದು ನಿಮಗೆ ಅರ್ಥ ಆಗುತ್ತೆ, ನಿಮ್ಮ ಸಮಸ್ಯೆಗಳ ಮೂಲ ಹುಡುಕಿ ಆ ಮೂಲದಿಂದ ಹೊರಗೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಎಷ್ಟೋ ಜನ ಸಮಸ್ಯೆಗೆ ಮೂಲನೇ ಹುಡುಕೋದಿಲ್ಲ, ಪರಿಹಾರಗಳನ್ನು ಮಾಡಕ್ಕೆ ಹೊರಟುಬಿಡ್ತಾರೆ. ಸಮಸ್ಯೆನೇ ಗೊತ್ತಿಲ್ಲ ಅಂದರೆ ಹೇಗೆ ಪರಿಹಾರ ಮಾಡೋದು? ಆದ್ದರಿಂದ ನಿಮ್ಮ ಸಮಸ್ಯೆಗೆ ಮೂಲ ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನೇರವಾಗಿ ಬನ್ನಿ ಅಂತ ಹೇಳ್ತೀನಿ. ಒಬ್ಬೊಬ್ರದ್ದು ಒಂದೊಂದು ರೀತಿ ಸಮಸ್ಯೆಗಳಿರ್ತವೆ. ಸಬ್ಜೆಕ್ಟ್ ವೈಸಲ್ಲಿ ನೋಡಿದ್ರೆ ಅದು ಆರೋಗ್ಯದ ಸಮಸ್ಯೆ, ಇಲ್ಲ ಆರ್ಥಿಕ ಸಮಸ್ಯೆ, ಇಲ್ಲ ವ್ಯಾಪಾರ ವ್ಯವಹಾರ ಸಮಸ್ಯೆ, ಇಲ್ಲ ಸ್ನೇಹ ಸಂಬಂಧಗಳಲ್ಲಿ, ಕುಟುಂಬದಲ್ಲಿ ಏನೋ ಕೋರ್ಟ್ ಕಚೇರಿ, ಈ ರೀತಿ ಸಮಸ್ಯೆಗಳು ಇರ್ತವೆ ಮೂಲವಾಗಿ. ಆದರೆ ಒಬ್ಬೊಬ್ರದ್ದು ಒಂದೊಂದು ಸ್ಟೋರಿಗಳು. ಅದನ್ನು ನಾನು ಇಂಡಿವಿಜುವಲ್ ಆಗಿ ನಿಮ್ಮ ಹತ್ರ ಮುಕ್ತವಾಗಿ ಮಾತಾಡಿದ ನಂತರನೇ ಹೇಳಬೇಕೆ ಹೊರತು ಇಲ್ಲಿ ಪರಿಹಾರ ಕೊಡಿ ಅಂತಂದರೆ ಖಂಡಿತವಾಗ್ಲೂ ಹೇಳೋದಿಲ್ಲ. ಆ ರೀತಿ ಕೊಡೋದಕ್ಕೆ ಸಾಧ್ಯವೂ ಇಲ್ಲ. ಯಾರೋ ಕೆಲವರೆಲ್ಲ ಈ ಕೈ ಮೇಲೆ ನಂಬರ್ ಬರ್ಕೊಳ್ಳಿ, ನಿಮ್ಮ ಸಾಲ ತೀರುತ್ತೆ. ಕೈ ಮೇಲೆ ನಂಬರ್ ಬರ್ಕೊಳ್ಳೋದ್ರಿಂದ ಯಾವತ್ತೂ ಯಾರ್ದು ಸಾಲ ತೀರಿಲ್ಲ. ಅಕಸ್ಮಾತ್ ತೀರಿದರೆ ಕೋಟಿ ಜನದಲ್ಲೂ ಒಬ್ಬರದ್ದು ಸಾಲ ತೀರಿರಬಹುದು. ಸೊ ಅವನ ನಂಬಿಕೆ ಮೇಲೆ ಅದನ್ನು ಮಾಡ್ತಾನೆ, ಅದಕ್ಕೋಸ್ಕರ ತೀರಿರ್ಬೋದು. ಅದು ಎಲ್ರಿಗೂ ಅನ್ವಯಿಸೋದಿಲ್ಲ. ಇನ್ನು 99,99,999 ಜನಕ್ಕೆ ಅನ್ವಯಿಸೋದಿಲ್ಲ. ಈಗ ಏನು ಮಾಡ್ತೀರಾ? ಅವರು ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಹೇಳ್ತಾರೆ ಇಂಥ ನಂಬರ್ ಬರ್ಕೊಂಡ್ರೆ ಹಿಂಗಾಗುತ್ತೆ ಅಂತ. ಅದೇ ರೀತಿ ನಾನು ಕೂತ್ಕೊಂಡು ನಿಮಗೆ ಪರಿಹಾರಗಳನ್ನು ಕೊಡ್ತಾ ಹೋದರೆ ಖಂಡಿತವಾಗ್ಲೂ ಆ ಪರಿಹಾರಗಳು ಎಲ್ರಿಗೂ ಉಪಯೋಗಕ್ಕೆ ಬರೋದಿಲ್ಲ. ಕಾರಣ ಏನು ಅಂದರೆ, ಈ ಫಿಂಗರ್ ಪ್ರಿಂಟ್ ಇನ್ನೊಂದು ಜಗತ್ತಲ್ಲಿಲ್ಲ, ಒಂದೇ ಇರೋದು. ಈ ಐರೈಸ್ ಪ್ರಪಂಚದಲ್ಲಿ ಒಂದೇ ಇರೋದು. ಎಲ್ಲರದ್ದು ಬೇರೆ ಬೇರೆ ಪಾಸ್ವರ್ಡ್ಗಳು. ಆದ್ದರಿಂದ ಎಲ್ಲರಿಗೂ ಒಂದೇ ಪರಿಹಾರಗಳು ಸೂಕ್ತವಾಗೋದಕ್ಕೆ ಸಾಧ್ಯವೇ ಇಲ್ಲ. ಅದು ಬೇರೆ ಬೇರೆಯವರಿಗೆ ಒಂದೊಂದು ರೀತಿ ಇರ್ತವೆ. ಆದ್ದರಿಂದ ಗುಂಪಲ್ಲಿ ಗೋವಿಂದ ಅಂತ ಕೆಲವರು
ಆ ಗುಂಪನ್ನು ಆಕರ್ಷಿಸೋದು ಜಾಸ್ತಿ, ಗುಂಪಲ್ಲೇ ಇರೋವಂಥವ್ರು ವರ್ಗಗಳು ಜಾಸ್ತಿ. ಕೆಲವರು ಇಂಡಿವಿಜುವಲ್ ಆಗಿ ಬರ್ತಾರೆ. ಇದು ನನ್ನ ಅನುಭವ. ಇಲ್ಲಿ ಬರೋವಂಥವ್ರು ಕೆಲವರು, ನಾನೆಲ್ಲ ಹೋಗಿದ್ದೆ, ಒಂದು ಸುಮಾರು 100 ಜನ ಇದ್ದರು, 1000 ಜನ ಇದ್ದರು, ನನಗೆ ಅಂಥ ಕಡೆ ಹೋಗೋದು ಇಷ್ಟ ಇಲ್ಲ, 1-to-1 ಕೌನ್ಸಿಲಿಂಗ್ ಬೇಕಾಯಿತು, ಅದಕ್ಕೆ ನಿಮ್ಮ ಹತ್ರ ಬಂದೆ ಅಂತ. ಇದು ಕೆಲವ್ರು ಹೇಳ್ತಾರೆ. ಮತ್ತೆ ಕೆಲವ್ರು ಹೇಳ್ತಾರೆ, ಫೋನಲ್ಲೇ ಹೇಳ್ಬಿಡಿ, ನಾವು ಬರೋಕ್ಕೆ ಸಾಧ್ಯವಿಲ್ಲ ಅಂತ. ಫೋನಲ್ಲಿ ಹೇಳೋವಂಥವ್ರು ಕೆಲವರೆಲ್ಲ ಇರ್ತಾರೆ. ನೀವು ಅವ್ರ ಹತ್ರ ಹೋಗಬೇಕು. ನಾನು ಯಾರಿಗೂ ಫೋನ್ನಲ್ಲಿ ಸರ್ವಿಸ್ ಕೊಡೋದಿಲ್ಲ. ನೇರವಾಗಿ ಬಂದು ಭೇಟಿ ಮಾಡಿ, ಅದಾದ ನಂತರ ನಿಮ್ಮ ಹಿನ್ನೆಲೆ ಪೂರ್ವಾಪರ ತಿಳಿದ ಮೇಲೆ ನಿಮ್ಮ ಸಮಸ್ಯೆಗೆ ಮೊದಲು ಮೂಲವನ್ನು ಹುಡುಕಿ ಅದಾದ ನಂತರ ಪರಿಹಾರ ಕೊಡ್ತೀನಿ ಹೊರತು ಅದಕ್ಕಿಂತ ಮುಂಚೆ, ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಏನು ಅಂತ ಗೊತ್ತಾಗೋದಿಲ್ಲ. ಸಮಸ್ಯೆಗೆ ಪರಿಹಾರ ಯಾವತ್ತೂ 3 ಪಟ್ಟಿದ್ದರೆ ಮಾತ್ರ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ, ಇಲ್ಲಾಂದರೆ ಬಗೆಹರಿಯೋದಿಲ್ಲ. ಉದಾಹರಣೆಗೆ, ನಿಮ್ಮ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಇಲಿ ಸತ್ತೋಗಿದೆ. ಆ ಇಲಿ ಗಬ್ಬು ವಾಸನೆ ಹೊಡಿತಾ ಇದೆ, ಮನೇಲಿ ಇರೋಕ್ಕಾಗ್ತಾ ಇಲ್ಲ. ನೀವು ಅದನ್ನು ತಾತ್ಕಾಲಿಕವಾಗಿ ಏನೋ ಊದ್ಬತ್ತಿ ಹಚ್ತೀರಾ, ಅಥವಾ ಫ್ಯಾನ್ ಹಾಕ್ತೀರಾ, ಕಿಟಕಿ ಬಾಗಿಲೆಲ್ಲ ಹಾಕ್ತೀರಾ, ಸಾಂಬ್ರಾಣಿ ಹಾಕ್ತೀರಾ. ಹಾಕಿದಾಗ ಏನಾಗುತ್ತೆ, ಈ ಇಲಿ ಸತ್ತು ವಾಸನೆ ಸಾಂಬ್ರಾಣಿ ಹೊಗೆ ಜೊತೆಲಿ ಮಿಕ್ಸ್ ಆಗಿ ಅದು ಸ್ವಲ್ಪ ಡಮ್ಮಿ ಆಗ್ಬೋದು. ಎಷ್ಟೊತ್ತವರೆಗೂ ಸಾಂಬ್ರಾಣಿ ಎಷ್ಟೊತ್ತವರೆಗೂ ಉರಿಸ್ತಾ ಇರ್ತೀರ ಅಷ್ಟೊತ್ತವರೆಗೂ, ಊದ್ಬತ್ತಿ ಎಷ್ಟೊತ್ತವರೆಗೂ ಉರಿತಾ ಇರುತ್ತೆ ಅಷ್ಟೊತ್ತವರೆಗೂ. ಅದನ್ನು ಮಾತ್ರ ನಿಮಗೆ ಇಲಿ ಸತ್ತಿದ್ದು ಸ್ವಲ್ಪ ಗೌಣವಾಗುತ್ತೆ, ಅಂದರೆ ಮಾಯ ಆಗುತ್ತೆ. ಆ ಸಾಂಬ್ರಾಣಿ ಮುಗಿದ ನಂತರ ಮತ್ತೆ ತಿರ್ಗಾ ದುರ್ಗಂಧ ಬೀರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರ ಅರ್ಥ ಏನು ಅಂದರೆ, ಇಲಿ ಸತ್ತಿರೋದು ಎಲ್ಲಿ ಅಂತ ಮೊದಲು ಹುಡುಕಿ ಅದನ್ನು ಎತ್ಕೊಂಡೋಗಿ ಈಚೆ ಬಿಸಾಕಿ ಅಥವಾ ಸುಟ್ಟಾಕಿ. ಏನೋ ಅದಕ್ಕೆ ಮೂಲ ಹುಡುಕಿದ ಮೇಲೆ ಅದನ್ನು ಒಂದು ಅಂತ್ಯಗೊಳಿಸ್ಬೇಕು. ನೀವು ಅಂತ್ಯಗೊಳಿಸ್ಲಿಲ್ಲ ಅಂದರೆ ಬರೀ ತಾತ್ಕಾಲಿಕವಾಗಿ ಬೇರೆ ಬೇರೆ ಪರಿಹಾರಗಳನ್ನು ಮಾಡ್ಕೊಂಡಿದ್ರೆ ಇದು ನಿಮಗೆ ಟೆಂಪ್ರವರಿ ಸೊಲ್ಯೂಷನನ್ನು ಕೊಡುತ್ತೆ, ಪರ್ಮನೆಂಟ್ ಸೊಲ್ಯೂಷನ್ ನಿಮಗೆ ಸಿಗೋದಿಲ್ಲ. ಅದಕ್ಕೆ ಇಲಿ ಸತ್ತಿದೆ, ದುರ್ಗಂಧ ಬೀರ್ತಾ ಇದೆ. ಯಾಕೆ ದುರ್ಗಂಧ ಬೀರ್ತಾ ಇದೆ? ಎಲ್ಲೋ ಇಲಿ ಸತ್ತೋಗಿದೆ. ಎಲ್ಲಿ ಸತ್ತಿದೆ ಅದನ್ನು ಹುಡುಕಾಡಬೇಕು, ಅದು ಸಿಗಬೇಕು. ಸಿಕ್ಕಿದ ಮೇಲೆ ಅದನ್ನು ತಗೊಂಡೋಗಿ ಬಿಸಾಕಬೇಕು. ಇದು ಶಾಶ್ವತವಾದ ಪರಿಹಾರ. ಈ ರೀತಿ ಪ್ರತಿಯೊಂದು ಸಮಸ್ಯೆಗೂ 108 ಪರಿಹಾರಗಳು ಇದೆ. ಅದನ್ನು ಹುಡುಕುವಂತಹ ತಾಳ್ಮೆ ಮನುಷ್ಯನಿಗಿಲ್ಲ. ಅದಕ್ಕೆ ಅಂತಲೇ ಪ್ರೊಫೆಷ್ನಲಿಸ್ಟ್ ಅಂತ ಜಗತ್ತಲ್ಲಿ ಮಾಡಿಬಿಟ್ಟಿದ್ದಾರೆ. ಪ್ರಪಂಚದಾದ್ಯಂತ ಸಾಕಷ್ಟು ಜನ ವೃತ್ತಿಪರರು ಅಂತ ಇರ್ತಾರೆ. ಅವರವರ ಕೆಲಸಗಳನ್ನು ಯಾವಾಗ ಅವರವರು ಮಾಡಕ್ಕೆ ಕೊಟ್ಬಿಡ್ತೀರಿ, ಆಗ ನಮಗೆ ಸಮಸ್ಯೆಗಳು ಇರೋದಿಲ್ಲ. ಇನ್ನೊಬ್ಬರು ಕೆಲಸವನ್ನು, ಇನ್ನೊಬ್ಬರು ವೃತ್ತಿಯನ್ನು ಯಾವಾಗ ನಾನು ಮಾಡಕ್ಕೆ ಹೊರಡ್ತೀನಿ, ಆಗ ನನಗೆ ಸಮಸ್ಯೆಗಳು ಇನ್ನೂ ಹೆಚ್ಚಾಗ್ತಾ ಇರ್ತವೆ. ಯಾವಾಗ ಇದು ಮನುಷ್ಯ ಅರ್ಥ ಮಾಡ್ಕೊಳ್ಳೋದಿಲ್ವೋ, ಆಗ ಪಾಪ ಸಮಸ್ಯೆಗಳ ಒಳಗಡೆನೇ ಇರ್ತಾನೆ. ಅದಕ್ಕೆ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥರೇ ಬೇರೆ. ಅದು ವ್ಯಾಪಾರ ವ್ಯವಹಾರದ ಸಮಸ್ಯೆಗಳಿರಲಿ, ಕೌಟುಂಬಿಕ ಸಮಸ್ಯೆಗಳಿರಲಿ, ಕೋರ್ಟು ಕಚೇರಿ ಸಮಸ್ಯೆಗಳಿರಲಿ, ಇದೆಲ್ಲವೂ ಕೂಡ ಒಬ್ಬೊಬ್ಬರು ಒಂದೊಂದು ಸ್ಪೆಷಲಿಸ್ಟ್ ಎಕ್ಸ್ಪರ್ಟ್ ಇರ್ತಾರೆ. ಸೊ ಆದ್ದರಿಂದ ಅವ್ರು ಯಾರು ಅಂತ ಹುಡುಕೊಂಡು ನೀವು ಅವ್ರ ಹತ್ರ ಪರಿಹಾರಗಳನ್ನು ಮಾಡಿಸ್ಕೊಳ್ಬೇಕೆ ಹೊರತು ನೀವೇ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಇದು ಯೂನಿವರ್ಸಲ್ ಸೀಕ್ರೆಟ್, ಅಂದರೆ ಗೋಲ್ಡನ್ ರೇಷಿಯೋ 50-30-20. ವಂಡರ್ಫುಲ್ ಪ್ರಿನ್ಸಿಪಲ್ ಇದು. 50% ಸಮಸ್ಯೆಗಳು ಕಾಲಾಯ ತಸ್ಮೈ ನಮಃ ಅಂದಂಗೆ ಅದಷ್ಟು ಕದೆ ಸುಮ್ಮನಿದ್ಬಿಡಿ, ವಾಸಿ ಆಗುತ್ತೆ. ಅಂದರೆ ಎಲ್ಲೋ ಎಡು ಬಿಡ್ತು, ಸ್ವಲ್ಪ ಕೈ ಕೂತ್ಕೊಂಡಿದ್ದೀನಿ, ನಾನು ಡಾಕ್ಟರ್ ಶಾಪ್ಗೆ ಹೋಗೋದು ಬೇಕಾಗಿಲ್ಲ, ಏನು ಆಯಿಂಟ್ಮೆಂಟ್ ಹಚ್ಚೋದು ಬೇಕಾಗಿಲ್ಲ, ಅದೇ ಕೂಡ್ಕೊಂಡ್ಬಿಡ್ತದೆ. ಅದಕ್ಕೆ ಸ್ವಲ್ಪ ಸಮಯ ಬೇಕು, ಕಾಲಾಯ ತಸ್ಮೈ ನಮಃ ಅಂತ. ಇನ್ನು 30% ಸಮಸ್ಯೆಗಳು ನೀವು ಯಾರು ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಇರ್ತಾರೆ, ವೈಸ್ ಮ್ಯಾನ್, ಅರಿತವರು, ತಿಳಿದವರು, ಅವ್ರ ಹತ್ರ ಮಾತ್ರ ನಿಮಗೆ ಪರಿಹಾರ ಮಾಡಿಸ್ಕೊಳ್ಬೇಕೇ ಹೊರತು ಈ 30% ನೀವು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಮೈಂಡೆಡ್ ಚೆನ್ನಾಗಿ ತಿಳ್ಕೊಂಬಿಡಿ. 50% ಕಾಲಾಯ ತಸ್ಮೈ ನಮಃ, 30% ನೀವು ವೃತ್ತಿಪರರ ಹತ್ರನೇ ಹೋಗಿ ಪರಿಹಾರ ಮಾಡ್ಕೊಳ್ಬೇಕು. ನೀವಾಗಿ ನೀವು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಏನಾದರೂ ನೀವಾಗಿ ನೀವು ಮಾಡ್ಕೊಳ್ತೀನಿ ಅಂದರೆ ಇದಿನ್ನೂ 2ರಷ್ಟು, 3ರಷ್ಟು, 5ರಷ್ಟು, 7ರಷ್ಟು, 9ರಷ್ಟು ಹೆಚ್ಚಾಗ್ತಾನೆ ಹೋಗ್ತಾ ಇರುತ್ತೆ ಹೊರತು ಇದು ಘಟಿಸೋದಿಲ್ಲ. ಕಾಲಾಯ ತಸ್ಮೈ ನಮಃ ಅಂದಂಗೆ ಅದು ಕಡಿಮೆ ಆಗೋದಿಲ್ಲ. ಇನ್ನು 20% ಏನಿದೆಯೋ ಇದು ಪ್ರತಿಯೊಬ್ಬ ಮನುಷ್ಯ ಅನುಭವಿಸಲೇಬೇಕು, ಬೇರೆ ದಾರಿ ಇಲ್ಲ. ಅದನ್ನು ಭಗವಂತ ಕೂಡ ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ 50-30-20 ಇಟ್ಸ್ ಅಮೇಝಿಂಗ್ ರೇಷಿಯೋ, ಗೋಲ್ಡನ್ ರೇಷಿಯೋ. ಇದನ್ನು ಸೂಪರ್ ಪ್ರಿನ್ಸಿಪಲ್ ಅಂತ ನಾನು ಕರಿತೀನಿ. ಆದ್ದರಿಂದ ಸಮಸ್ಯೆಗೆ ಯಾವಾಗಲೂ ಪರಿಹಾರಗಳು ಅಧಿಕವಾಗಿರಬೇಕು. ಉದಾಹರಣೆಗೆ, ಒಬ್ಬನಿಗೆ ತಿಂಗಳಿಗೊಂದು 30,000 ದುಡಿತಾನೆ. ಅವನಿಗೆ ಅಧಿಕವಾಗಿರಬೇಕು ಅಂದರೆ 30,000ದಲ್ಲಿ ಖರ್ಚು ವೆಚ್ಚಗಳು ನಡೀತಾ ಇದೆ. ಅವನು ಯಾವಾಗ 50,000 ದುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಅದಕ್ಕಿಂತ ಅಧಿಕವಾಗಿ ಅವನ ಜೀವನ ಸುಖವಾಗಿರ್ತದೆ. ಕೆಲವರು ಶ್ರೀಮಂತರು ಯಾಕೆ ಆಗ್ತಾರೆ ಅಂದರೆ, ಅವ್ರಿಗೆ 1 ಲಕ್ಷ ಖರ್ಚು ವೆಚ್ಚಗಳಿದ್ರೆ ಅವ್ರು 3 ಲಕ್ಷ ದುಡಿತಾ ಇರ್ತಾರೆ, 5 ಲಕ್ಷ ದುಡಿತಾ ಇರ್ತಾರೆ.
ಅವ್ರಿಗೆ 10 ಲಕ್ಷ ಖರ್ಚಿದ್ರೆ ಕೋಟಿ ದುಡಿತಾ ಇರ್ತಾರೆ, ಆದ್ರಿಂದ ಅವರು ಸುಖವಾಗಿದ್ದಾರೆ. ಅಂದರೆ ಅವರಿಗೆ ಸಮಸ್ಯೆಗಳಿಗಿಂತ ಪರಿಹಾರಗಳು ಹೆಚ್ಚಾಗಿದೆ ಅವರ ಹತ್ರ. ಆರ್ಥಿಕವಾಗಿ ಮಾತಾಡ್ತಾ ಇದ್ದೀನಿ, ಬೇರೆ ಬೇರೆ ರೀತಿ ಸಮಸ್ಯೆಗಳು ಬರ್ತವೆ. ಯಾವುದೇ ರೀತಿ ಸಮಸ್ಯೆ ಇದ್ರೂ ಸಮಸ್ಯೆಗಿಂತನೂ ಪರಿಹಾರ ಯಾವಾಗ ಮೂರ್ಪಟ್ಟಿರುತ್ತೋ ಅದನ್ನು ನಾವು ಜೀವನ ಅಂತ ಕರಿತೀರಿ. ಸಮಸ್ಯೆ ಎಷ್ಟಿದೆಯೋ ಪರಿಹಾರನೂ ಅಷ್ಟೇ ಇದ್ದರೆ ಅದನ್ನು ಬದುಕು ಅಂತ ಕರೀತಾರೆ. ಅಂದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಾರೆ. ಆ ರೀತಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ನನ್ನ ಹತ್ರ ನಿಮಗೆ ಮಾರ್ಗದರ್ಶನ ಪರಿಹಾರ ಬೇಕು ಅಂದರೆ ಎಂಥದ್ದೇ ಸಮಸ್ಯೆಗಳಿರಲಿ ನೇರವಾಗಿ ಬಂದವ್ರಿಗೆ ಮಾತ್ರ ದಯವಿಟ್ಟು ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕಾಲಲ್ಲಿ ಹೇಳುವಂಥದ್ದು ಇದನ್ನೆಲ್ಲ ಮಾಡಬೇಡಿ. ಇದು ಭಾಳ ಅಪಾಯಕಾರಿ. ನೇರವಾಗಿ ಬಂದು ಕೂತ್ಕೊಳ್ಳಿ. ವಾಟ್ಸಪ್ಪಲ್ಲಿ ನನಗೆ ಐ ನೀಡ್ ಅಪಾಯಿಂಟ್ಮೆಂಟ್ ಅಂತ ಹೇಳಿ ಒಂದು 3-4 ದಿವಸ ಮುಂಚಿತವಾಗಿ ಇಂಥ ದಿವಸ ಬರ್ತೀನಿ ಅಂದರೆ ಯಾವ ಸಮಯಕ್ಕೆ ಬರಬೇಕು ಅಂತ ಹೇಳ್ತೀನಿ, ಆ ಸಮಯಕ್ಕೆ ಬಂದು ಭೇಟಿ ಮಾಡಿ. ಆ ನಂತರ ಮುಂದಿನ ಹೆಜ್ಜೆ ಎಲ್ಲವೂ ಕೂಡ ಸುಲಲಿತವಾಗಿ ಮುಂದೆ ಸಾಗುತ್ತೆ. ನೇರವಾಗಿ ಬರದೇನೆ ಕೇವಲ ಫೋನ್ನಲ್ಲೇ ಎಲ್ಲ ಬೇಕು ಅನ್ನೋರು ದಯವಿಟ್ಟು ಕಾಲ್ ಮಾಡಬೇಡಿ. ಬಹಳ ಬಹಳ ವಿರಳ. ಈ ತಿಂಗಳು ಅಂತ್ಯದಲ್ಲಿ ಸಪ್ತಜ್ಞಾನ ಅಂತ ಒಂದು ಆನ್ಲೈನ್ ತರಗತಿ ಮಾಡ್ತಾ ಇದ್ದೀನಿ. ಆಸಕ್ತರು ಭಾಗವಹಿಸಬಹುದು. ಐ ಆಮ್ ಇಂಟ್ರೆಸ್ಟೆಡ್ ಇನ್ ಸಪ್ತಜ್ಞಾನ ಅಂತ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿ, ನಾನು ನಿಮಗೆ ಗ್ರೂಪ್ ಲಿಂಕನ್ನು ಕಳಿಸ್ತೀನಿ. ಆ ಗ್ರೂಪ್ ಲಿಂಕ್ಗೆ ನೀವು ಜಾಯ್ನ್ ಆಗಬಹುದು. ಸೊ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ಕೊಡ್ತೀನಿ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು. ಈ ವಿಡಿಯೋವನ್ನು ನಿಮ್ಮೆಲ್ಲ ಆತ್ಮೀಯರಿಗೆ ಸ್ನೇಹಿತರಿಗೆ ಶೇರ್ ಮಾಡಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆ ಇರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.